ಮಿತ್ರ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಒಬ್ಬ ವ್ಯಕ್ತಿ ಯಾವ ಕೆಲಸವನ್ನ ಮಾಡಿದ್ರೆ ಆತನ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎರಡನೆಯದಾಗಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾರ ಮಾತನ್ನ ಕೇಳಿದ್ರೆ ಆತನಿಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ನು ಕೂಡ ನಾವು ನೋಡೋಣ. ಮಿತ್ರರೇ, ಈ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ನಾನು ನಿಮ್ಗೆ ಒಂದು ಕಥೆಯನ್ನ ಹೇಳ್ಬಿಡ್ತೀನಿ. ಅದೇನಂತ ಹೇಳಿದ್ರೆ, ಅಬ್ರಹಂ ಲಿಂಕನ್ ಈತ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದವನು. ಈತರ ಬಗ್ಗೆ ಕೂಡ ನೀವೆಲ್ಲ ಕೇಳಿರ್ತೀರ. ಇಂತಹ ಅಬ್ರಹಂ ಲಿಂಕನ್ ಅಮೆರಿಕದ ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲು ಸಾಕಷ್ಟು ಚುನಾವಣೆಗಳಲ್ಲಿ ನಿಂತ್ಕೊಂಡು ಸೋತಿರ್ತಾನೆ. ರಾತ್ರಿ ಪ್ರೆಸಿಡೆಂಟ್ ಆದವನಲ್ಲ. ಹೀಗೆ ಸಾಕಷ್ಟು ಸೋಲುಂಡಾಗ ಈತನಿಗೆ ಬಹಳ ಹತಾಶೆ ಆಗಿರುತ್ತೆ. ಅಂತಹ ಸಮಯದಲ್ಲಿ ಒಂದು ಪುಟ್ಟ 11 ವರ್ಷದ ಹುಡುಗಿ ಗ್ರೇಸ್ ಬೆಡೆಲ್ ಅಂತ ಹೇಳ್ಬಿಟ್ಟು ಈಕೆ ಆತನಿಗೆ ಒಂದು ಪತ್ರ ಬರೀತಾಳೆ. ಆ ಪತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಆಕೆ ಅವಳಿಗೊಂದು ಸಜೆಷನ್ ಕೊಡ್ತಾನೆ ಆತನಿಗೆ. ಅದೇನಂತ ಹೇಳಿದ್ರೆ, ನೀನು ಗಡ್ಡವನ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡು. ಇದರಿಂದ ನಿನ್ನ ಪರ್ಸನಲ್ ಅಪಿಯರೆನ್ಸ್ ಇಂಪ್ರೂವ್ ಆಗುತ್ತೆ ಮತ್ತು ನಿನಗೆ ವೋಟ್ಗಳು ಇದರಿಂದ ಸಿಗ್ತವೆ ಅಂತ ಹೇಳ್ಬಿಟ್ಟು ಆ ಒಂದು ಸಣ್ಣ 11 ವರ್ಷದ ಬಾಲಕಿ ಈತನಿಗೆ ಸಜೆಷನ್ ಅನ್ನ ಕೊಡ್ತಾಳೆ. ಮಿತ್ರ, ಬೇರೆ ಯಾರಾದ್ರೂ ಆಗಿದ್ರೆ ಯಾವ್ದೋ ಒಂದು ಸಣ್ಣ ಮಗು ಹೇಳೋದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಿದ್ರೇನೋ ಈ ಅಡ್ವೈಸ್. ಆದ್ರೆ ಅಬ್ರಹಂ ಲಿಂಕನ್ ಹಾಗೆ ಮಾಡ್ಲಿಲ್ಲ. ಆತ 1 ತಿಂಗಳ ನಂತರ ಗಡ್ಡ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಡ್ಡ ಬಿಟ್ಟ ನಂತರ ಆತ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಲ್ಲಿ ಕೂಡ ಗೆಲ್ತಾನೆ. ಅದಾದ ನಂತರ ಆ ಒಂದು ಹುಡುಗಿಯ ಊರನ್ನ ವಿಸಿಟ್ ಮಾಡಿ ಆಕೆಗೆ ಧನ್ಯವಾದ ಕೂಡ ಹೇಳ್ತಾನೆ. ಮಿತ್ರರೇ, ನಾನು ನಿಮ್ಗೆ ಈ ಕಥೆಯನ್ನ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಜ್ಯೋತಿಷ್ಯದ ಕಾನ್ಸೆಪ್ಟ್ ಇದೆ. ಅದೇನಂತ ಹೇಳಿದ್ರೆ ಆತ್ಮಕಾರಕ. ಗೆಳೆಯರೆ, ಅಬ್ರಹಂ ಲಿಂಕನ್ನಿನ ಜಾತಕದಲ್ಲಿ ಆತ್ಮಕಾರಕ ಬಂದ್ಬಿಟ್ಟು ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಮೆಟರ್ನಲ್ ಅಂಕಲ್, ಆಂಟಿ ಅಥವಾ ನ್ಯೂಟ್ರಲ್ ಜೆಂಡರ್ ಇದೆಲ್ಲವನ್ನು ಬುಧ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಅಬ್ರಹಂ ಲಿಂಕನ್ನಿನ ವಿಷಯದಲ್ಲಿ ಬುಧ ಆ ಪುಟ್ಟ ಹೆಣ್ಣು ಮಗುವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅದು ಆತನ ಆತ್ಮದ ಕಾಲ ಆಗಿತ್ತು. ಆ ಕಾಲನ್ನ ಆತ ನಿರಾಕರಿಸದೆ ಕೇಳಿದ್ರಿಂದ ಆತನಿಗೆ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಕ್ತು. ಮಿತ್ರರೇ, ಆಗಿದ್ರೆ ನಿಮ್ಗೆ ಅನ್ನಿಸ್ಬೋದು, ನಿಮ್ಮ ಒಂದು ಚಾರ್ಟ್ ನಲ್ಲಿ ಅಥವಾ ಜಾತಕದಲ್ಲಿ ಯಾವ ಗ್ರಹ ಆತ್ಮಕಾರಕ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಅದು ವೆರಿ ವೆರಿ ಸಿಂಪಲ್. ಅದೇನಂತ ಹೇಳಿದ್ರೆ, ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಡಿಗ್ರಿ ವೈಸ್ ಹೈಯೆಸ್ಟ್ ಇರುತ್ತೋ ಆ ಒಂದು ಗ್ರಹವೇ ಆತ್ಮಕಾರಕ ಗ್ರಹವಾಗಿರುತ್ತೆ. ಗ್ರಹಗಳು 1 ರಿಂದ 30 ಡಿಗ್ರಿ ಒಳಗೆ ಪ್ಲೇಸ್ ಆಗಿರುತ್ತೆ. ಉದಾಹರಣೆಗೆ ಕೆಲವು ಗ್ರಹಗಳು 10, 11, 13, 14 ಎಲ್ಲಾ ಗ್ರಹಗಳು ಈ ರೀತಿ ಪ್ಲೇಸ್ ಆಗಿ ಒಂದು ಗ್ರಹ 25 ಡಿಗ್ರಿ ಇತ್ತು ಅಂದ್ರೆ, ಅದೇ ಹೈಯೆಸ್ಟ್ ಡಿಗ್ರಿ ಆಗಿತ್ತು ಅಂತ ಹೇಳಿದ್ರೆ ಆ ಗ್ರಹ ನಿಮ್ಮ ಆತ್ಮಕಾರಕವಾಗಿರ್ತದೆ. ಮಿತ್ರರು, ಉದಾಹರಣೆಗೆ ಆತ್ಮಕಾರಕ ಏನಾದ್ರೂ ಸೂರ್ಯನಾಗಿತ್ತು ಅಂತ ಹೇಳಿದ್ರೆ, ಸೂರ್ಯ ನಿಮ್ಮ ತಂದೆಯನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಗೌರ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ, ನಿಮ್ಮ ತಂದೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ತಂದೆಯ ಮಾತನ್ನ ಅಥವಾ ಗೌರ್ಮೆಂಟ್ ಕೊಡುವಂತಹ ಡೈರೆಕ್ಷನ್ ಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಅದಕ್ಕೆ ಸೂರ್ಯ ಇನ್ ಜನರಲ್ ಆಗಿ ಕೂಡ ಆತ್ಮಕಾರಕ ಯಾಕೆ ಆಗೋದು ಅಂತ ಹೇಳಿದ್ರಿಂದ, ಆತ ರೂಲ್ಸ್ ಅನ್ನ ಫಿಕ್ಸ್ ಮಾಡ್ತಾನೆ ಸೂರ್ಯ. ಅದಕ್ಕೆ ಆತ ಗ್ರಹಗಳ ರಾಜ. ಮಿತ್ರ, ಇನ್ ಕೇಸ್ ಏನಾದ್ರೂ ಚಂದ್ರ ಆತ್ಮಕಾರಕ ಆಗಿತ್ತು ಅಂತ ಹೇಳಿದ್ರೆ ತಾಯಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಥವಾ ತಾಯಿಯ ವಯಸ್ಸಿನಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾನೆ. ಇನ್ನ ಶುಕ್ರ ಆಗಿತ್ತು ಅಂತ ಹೇಳಿದ್ರೆ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಅಂತ ಕರಿಬಹುದು, ಇವರ ಕಾರಕ. ಸೊ ಇಂಥವ್ರು ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಅವನ್ನ ಮಾತನ್ನ ಅಥವಾ ಅಡ್ವೈಸ್ ಅನ್ನ ಕೇಳೋದ್ರಿಂದ ಲೈಫ್ ಅಲ್ಲಿ ಸಕ್ಸೀಡ್ ಆಗ್ಬಹುದು. ಶನಿ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸರ್ವೆಂಟ್ಸ್ ಅಥವಾ 4th ಕ್ಲಾಸ್ ಎಂಪ್ಲಾಯೀಸ್ ಮತ್ತು ಎಲ್ಲಾ ವಯಸ್ಸಾದ ವ್ಯಕ್ತಿಗಳನ್ನು ಕೂಡ ಶನಿ ರೆಪ್ರೆಸೆಂಟ್ ಮಾಡೋದ್ರಿಂದ ಇಂಥವರ ಜೊತೆ ನಿಮ್ಮ ರಿಲೇಷನ್ ಚೆನ್ನಾಗಿಟ್ಕೊಂಡು ಅವರ ಅಡ್ವೈಸ್ ಅನ್ನ ಕೂಡ ಕೇಳೋದ್ರಿಂದ ನಿಮಗೆ ಸಕ್ಸಸ್ ಸಿಗುವಂತದ್ದು. ಬುಧ ಆಗಿತ್ತು ಅಂತ ಆಗ್ಲೇನೆ ಹೇಳಿದಾಗೆ ಮೆಟರ್ನಲ್ ಅಂಕಲ್ ಅಥವಾ ಆಂಟೀಸು ಅಥವಾ ಸಣ್ಣ ಮಕ್ಕಳು. ಇನ್ ಕೇಸ್ ಏನಾದ್ರೂ ಕುಜ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಯಂಗರ್ ಬ್ರದರ್ ಮತ್ತು ಪೊಲೀಸು, ಆರ್ಮಿ ಮ್ಯಾನು ಈ ರೀತಿಯಾದವರ ಮಾತನ್ನ ಕೇಳೋದ್ರಿಂದ. ಇನ್ ಕೇಸ್ ಗುರು ಏನಾದ್ರು ಆತ್ಮಕಾರಕ ಆಗಿತ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಮ ಗುರುಗಳು, ನಿಮ್ಮ ಬಾಸಸ್ ಇಂಥವ್ರ ಮಾತು ಕೇಳೋದ್ರಿಂದ ನಿಮಗೆ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಮಿತ್ರರು, ಇನ್ ಕೇಸ್ ಯಾವ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ತೃಪ್ತಿಯನ್ನ ಸಿಗುತ್ತೆ ಅಂತ ನೋಡೋದಾದ್ರೆ ಅದೂ ಕೂಡ ಆತ್ಮಕಾರಕವೇ ಹೇಳುವಂತದ್ದು. ಮತ್ತು ಆತ್ಮಕಾರಕ ಎಲ್ಲಿ ಪ್ಲೇಸ್ ಆಗಿರುತ್ತೆ ಜಾತಕ
ಜಾತಕದಲ್ಲಿ ಅನ್ನುವಂಥದ್ದು ಕೂಡ ಅದು ಹೇಳುತ್ತೆ. ಗೆಳೆಯರೆ, ಎಷ್ಟೋ ಜನರಲ್ಲಿ ಕೆಲವರಿಗೆ ಮಾತ್ರನೇ ಒಂದು ಆಪರ್ಚುನಿಟಿ ಸಿಗುತ್ತದೆ ಏನಂತ ಹೇಳಿದ್ರೆ, ಅವರ ಆತ್ಮಕಾರಕ ಜಾತಕದಲ್ಲಿ ಕುಳಿತುಕೊಂಡು ಏನನ್ನ ರೆಪ್ರೆಸೆಂಟ್ ಮಾಡ್ತಾರೋ ಅವರು ಅದೇ ಕೆಲಸವನ್ನ ಮಾಡುವಂತದ್ದು. ಬಟ್ ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಸಿಗೋದಿಲ್ಲ. ಅವ್ರ ಆತ್ಮದ ಒಂದು ಕಾಲಿಂಗೇ ಬೇರೆ ಇರ್ತದೆ, ಆದ್ರೆ ಅವರು ಬೇರೆನೇ ಏನೋ ಕೆಲಸ ಮಾಡ್ತಿರ್ತಾರೆ. ಗೆಳೆಯರೆ, ಅಂತವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರಿಗೆ ಯಾವ ಕೆಲಸವನ್ನ ಸಿಕ್ಕಿದೆ ಆ ಕೆಲಸವನ್ನು ಅವರು ಮಾಡ್ತಾ ಅಟ್ ದ ಸೇಮ್ ಟೈಮ್ ಯಾವ ಕೆಲಸ ಅವರ ಆತ್ಮ ಇಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ, ಅವರ ಮನಸ್ಸು ಅಥವಾ ಇಂಟರ್ನಲ್ ಕಾಲಿಂಗ್ ಅಂತ ಏನ್ ಕರಿತೀವಿ, ಅದು ಆ ಕಡೆ ಎಳೆಯುತ್ತಲ್ಲ ಒಬ್ಬ ಮನುಷ್ಯನನ್ನ, ಅದನ್ನ ಅವರು ಹಾಬೀಸ್ ಆಗಿ ಮಾಡ್ತಾ ಹೋಗ್ಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಆತ್ಮಕಾರಕ ಏನಾದ್ರೂ ಲಗ್ನದಲ್ಲೇ ಇತ್ತು ಅಂತ ಹೇಳಿದ್ರೆ ಇದು ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಅಂತವ್ರು ಯಾವಾಗ್ಲೂ ತಮ್ಮ ಪರ್ಸನಾಲಿಟಿ ಮೇಲೆ ವರ್ಕ್ ಮಾಡೋದನ್ನ ಅಥವಾ ಅವರ ಫಿಸಿಕಲ್ ಹೆಲ್ತ್ ಮೇಲೆ, ಬಾಡಿ ಮೇಲೆ, ಅಪಿಯರೆನ್ಸ್ ಮೇಲೆ ವರ್ಕ್ ಮಾಡೋದ್ರಿಂದ ಅದು ಅವರ ಆತ್ಮಕ್ಕೆ ತೃಪ್ತಿಯನ್ನ ನೀಡ್ತಾ ಹೋಗುತ್ತೆ. ಇನ್ನು ಎರಡನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ತಾ ಹೋಗೋದು, ಅಥವಾ ಫ್ಯಾಮಿಲಿ, ಎರಡನೇ ಮನೆ ಫ್ಯಾಮಿಲಿ ಆಗಿರೋದ್ರಿಂದ ಫ್ಯಾಮಿಲಿಯ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಇತ್ಯಾದಿ ಕೆಲಸಗಳು ಅವರ ಆತ್ಮಕ್ಕೆ ತೃಪ್ತಿ ತರ್ತವೆ. ಇನ್ ಕೇಸ್ ಏನಾದ್ರೂ ಆರನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ, ಆರನೇ ಮನೆ ಹೌಸ್ ಆಫ್ ಸರ್ವಿಸ್, ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದ, ಸರ್ವ್ ಮಾಡೋದ್ರಿಂದ ಅವರ ಆತ್ಮಕ್ಕೆ ತೃಪ್ತಿಯನ್ನ ಸಿಗುತ್ತೆ. ನಾಲ್ಕನೇ ಮನೆಯಲ್ಲಿ ಇನ್ ಕೇಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ಸ್, ವೆಹಿಕಲ್ಸ್ ಅಥವಾ ಮದರ್ ಲ್ಯಾಂಡ್, ತಾಯಿಗೆ ಸಂಬಂಧಪಟ್ಟಂತೆ ಈ ರೀತಿ. ಐದನೇ ಮನೆ ಇತ್ತು ಅಂತ ಹೇಳಿದ್ರೆ ಐದನೇ ಮನೆ ಹೌಸ್ ಆಫ್ ಎಜುಕೇಶನ್, ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಎಜುಕೇಟ್ ಆಗುವಂತದ್ದು. ಈ ರೀತಿ ನಿಮ್ಮ ಆತ್ಮಕಾರಕ ಎಲ್ಲಿರುತ್ತೋ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೆಲಸಗಳನ್ನ ನೀವು ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಆತ್ಮಕ್ಕೆ ತೃಪ್ತಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಇದ್ರೆ ಏನಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಆತ್ಮಕಾರಕ ನಿಮ್ಮ ಜಾತಕದಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಇಂದಿನ ಜನ್ಮಗಳಿಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಇಂದಿನ ಜನ್ಮದಿಂದ ನೀವು ಏನನ್ನು ತೊಂದಿರ್ತಿರಲ್ಲ ಅದನ್ನ ಈ ಜನ್ಮದಲ್ಲಿ ಬರ್ನ್ ಮಾಡ್ಕೋಬೇಕು ಆ ಕರ್ಮಗಳನ್ನ. ಸೊ ಆ ಕರ್ಮಗಳು ಯಾವ ಏರಿಯಾದಲ್ಲಿದೆ ಅಂತ ತೋರಿಸುವಂತಹ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆತ್ಮಕಾರಕ ಅನ್ನುವಂಥದ್ದು ಮಾಡ್ತಾ ಹೋಗುತ್ತೆ. ಯಾವ ವ್ಯಕ್ತಿಗೆ ಆತ್ಮಕಾರಕದ ಡಿಗ್ರಿ ತೀರಾ ಜಾಸ್ತಿ ಇರುತ್ತೋ, ಲೆಟಸ್ ಒಬ್ಬ ವ್ಯಕ್ತಿಗೆ 18 ಡಿಗ್ರಿಯಲ್ಲಿದ್ದು ಅದೇ ಆತ್ಮಕಾರಕ ಆಗ್ಬೋದು, ಇನ್ ಕೆಲವನಿಗೆ 28 ಡಿಗ್ರಿಯಲ್ಲಿದ್ದು ಅದೇ ಆತ್ಮಕಾರಕ ಆಗ್ಬೋದು. ಸೊ ಯಾರಿಗೆ ಜಾಸ್ತಿ ಡಿಗ್ರಿಗಳಲ್ಲಿ ಆತ್ಮಕಾರಕ ಇರ್ತದೋ ಅಂತವರಿಗೆ ಈ ಜನ್ಮದಲ್ಲಿ ತೀರಿಸಬೇಕಾದ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಬೇಕಾದಂತಹ ವಿಷಯಗಳು ಜಾಸ್ತಿ ಇವೆ ಅನ್ನುವಂಥದ್ದು ಅರ್ಥ. ಇದಿಷ್ಟು ಆತ್ಮಕಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.